ಆಡಿಯೋ ಹೋಗಿಲ್ವಾ? ಈಗ ಬರ್ತಾ ಇದೆಯಾ? ಮನೆಗೆ ಏನಾದರೂ ಗಲಾಟೆ ಇದ್ದಿರ್ತದೆ. ಚೆನ್ನಾಗಿದ್ದು ಎಲ್ಲರೂ ಗುರು ಇಷ್ಟು ನಾನು ನಿರ್ಮಾಪಕ ಆಗೋದಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಬಂದು 30 ವರ್ಷ ಆದ್ಮೇಲೆ ನಿರ್ಮಾಪಕ ಆದ್ರೆ ಪ್ರತಿಯೊಂದು 12 ಬೇರೆ ಸೆಷನ್ ನಿರ್ಮಾಪಕ ಆಗ್ತಾನೆ. ಬಹಳ ಸಂತೋಷದ ವಿಷಯ. ಯಾಕಂದ್ರೆ ನಮಗೆ ಕಲಾವಿದರಿಗೆ ಅಥವಾ ಚಿತ್ರರಂಗದಲ್ಲಿ ಬೆಳೆದವರಿಗೆ ನಮಗೆ ಬೇರೆ ವ್ಯಾಪಾರಗಳು ಬೇರೆ ಆಲೋಚನೆ ಬರೋದು ಕಡಿಮೆ. ಏನೇ ಮಾಡಿದ್ರು ಸಿನಿಮಾ ರಂಗದಲ್ಲೇ ಮಾಡಬೇಕು ಅನ್ನೋದೇ ತೊಡಕು ಆಗ್ತಾ ಇರುತ್ತೆ. ಕೆಲವು ನಿರ್ದೇಶಕರಾಗ್ತಾರೆ, ಕೆಲವು ನಿರ್ಮಾಪಕರಾಗ್ತಾರೆ. ನಿರ್ಮಾಪಕರಾದ್ಮೇಲೆ ನಿರ್ದೇಶಕರಾಗ್ಬೋದು, ಅನ್ನೋದು ಏನು ತಪ್ಪಿಲ್ಲ. ಅದಾಗ್ಬೋದು ಮುಂದಕ್ಕೆ. ಬಟ್ ಚಿತ್ರರಂಗಕ್ಕೆ ಸೇವೆ ಮಾಡೋ ಪ್ರಯತ್ನ ಮಾಡ್ತಿರೋದು ಬಹಳ ಸಂತೋಷದ ವಿಷಯ. ಒಳ್ಳೆ ಅಭಿವೃದ್ಧಿ ಚಿತ್ರಗಳನ್ನ ಕೊಳ್ಳಿ, ಒಳ್ಳೆ ಅಭಿವೃದ್ಧಿ ನಿರ್ಮಾಪಕ ಅಂತಕ್ಕಂಥ ಒಂದು ಹೆಸರನ್ನ ಪಡ್ಕೊಳ್ಳಿ ಅಂತ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಪ್ರಜ್ವಲ್, ಆಲ್ ದಿ ಬೆಸ್ಟ್ ಫಾರ್ ಯು. ಅಂಡ್ ಪುರಾತನ ಫಿಲ್ಮ್ಸ್ ಅವರು ಆಗ್ಲೇ ನಮ್ಮ ಚಿಕ್ಕಮಗಳೂರು ಸಿನಿಮಾ ಮಾಡಿ ಸನತ್ ಮುತ್ತಣ್ಣ ಅಂತ ಮತ್ತೆ ಆಸಕ್ತಿ ವಹಿಸಿ ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಈ ಸಿನಿಮಾನ ಶುರು ಮಾಡಿ ಅದ್ರ ಜೊತೆಯಲ್ಲಿ ಪ್ರತಿಯೊಂದು ಸೇರಿಸ್ಕೊಂಡಿರೋದು ಏನೋ ಸಂತೋಷದ ವಿಷಯ. ಜೊತೆ ಜೊತೆಯಲ್ಲಿ ಸಾಗೋ ಒಂದು ಪ್ರಯಾಣ ಆಗಲಿ, ಬಹಳ ಸಕ್ಸಸ್ಫುಲ್ ಆಗಲಿ ಅಂತ ಆಶಿಸ್ತೀನಿ. ಈ ಫಸ್ಟ್ ಲುಕ್ ನೋಡಿದ ನಿಜವಾಗ್ಲೂ ತುಂಬಾ ಆಶ್ಚರ್ಯ ಆಗಿದೆ. ಯಾಕಂದ್ರೆ ಪ್ರಣಾಮಿಗೆ ಸಾಕಷ್ಟು ಎಲ್ಲ ಲವ್ ಸ್ಟೋರೀಸ್ ಬರ್ತಾ ಇತ್ತು. ಬಹಳ ಮುದ್ದ ಕಾಣ್ತೇನೆ, ಚಾಕ್ಲೇಟ್ ಬಾಯ್ ತರ ಇದ್ದಾನೆ ಅಂತ ಹೇಳಿ. ಈ ಒಂದು ಮಾಸ್ ಅಪಿಯರೆನ್ಸ್ ಅಲ್ಲಿ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಕಾಣ್ತಿದೆ. ಅಂಡ್ ಅವನು ಚೆನ್ನಾಗಿ ಮಾಡಿ ಅದಕ್ಕೆ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಮಾಡಿ ಅಂತ ಅನ್ಸುತ್ತೆ. ಚೆನ್ನಾಗಿದೆ ಪ್ರಣಾಮ್. ಇಟ್ ಲುಕ್ಸ್ ವೆರಿ ನೈಸ್. ಸೊ ಪ್ರಾಮಿಸಿಂಗ್ ಟು ಬಿಕಮ್ ಆಕ್ಷನ್ ಹೀರೋ ಆಲ್ಸೋ. ದಟ್ ಇಸ್ ಗುಡ್. ಆಮೇಲೆ ನಾನು ತುಂಬಾ ಇಷ್ಟವಾದ ಮ್ಯೂಸಿಕ್ ಡೈರೆಕ್ಟರ್ಗೆ ಮ್ಯೂಸಿಕ್ ಮಾಡ್ತಿದ್ದಾರೆ ಚಂದ್ರರಾಜ್ ಅವರು. ಅವ್ರ ಸಿನಿಮಾಗಳನ್ನ ಇತ್ತೀಚೆಗೆ ನೋಡಿ ಅವ್ರು ಮಾಡಿದ ಮ್ಯೂಸಿಕ್ ತುಂಬಾ ಮೆಚ್ಕೋತಾ ಇದ್ದೆ ನಾನು. ತುಂಬಾ ಹೊಸ ಸೌಂಡಿಂಗ್ ಇದೆ, ಹೊಸ ರೀತಿಯಲ್ಲಿ ಮಾಡ್ತಿದ್ದಾರೆ. ಅವರ ಹಾಡುಗಳು ಅಷ್ಟೇ ತುಂಬಾ ನಮ್ಮ ಸೊಗಡು ಬಿಟ್ಟು ಹೋಗೋದಿಲ್ಲ, ಆದ್ರೂ ಆ ಸೌಂಡಿಂಗ್ ಮಾತ್ರ ಬೇರೆ ಇರುತ್ತೆ. ಅದು ಬಹಳ ಹೊಸ ಕಾಣ್ತಾ ಇತ್ತು ನನಗೆ. ತುಂಬಾ ಸಲ ಮಾತಾಡಿದ್ದೆ, ಇವತ್ತು ಅವ್ರನ್ನ ಭೇಟಿಯಾಗೋ ಅವಕಾಶ ಸಿಕ್ತು. ಅವರಿಗೆ ಸಿನಿಮಾಗೆ ಸಂಗೀತ ಮಾಡ್ತೀವಿ ಅಂದಾಗ ಇನ್ನೂ ಹೆಚ್ಚಿನ ಸಂತೋಷ ಆಯ್ತು ನನಗೆ. ಹಾಗೆ ನಮ್ಮ ಸ್ಕೇಟಿಂಗ್ ಕೃಷ್ಣ ಅವರು ಸಣ್ಣ ಮುತ್ತ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಇದೇ ಈ ಸಿನಿಮಾಗಳು ಹಾಗೆ ಮಾಡ್ತಾರೆ. ಈ ಟೀಮ್ ಹೀಗೆ ಸಾಗಬೇಕು. ನಾನು ಈ ಹಿಂದೆ ಬಹಳ ಸಲ ಹೇಳ್ತಾ ಇದ್ದೆ ಸಿನಿಮಾಗಳು ಮಾಡುವಾಗ, ಒಬ್ಬ ನಿರ್ದೇಶಕ, ಒಬ್ಬ ನಿರ್ಮಾಪಕ, ಒಬ್ಬ ಕಲಾವಿದ ಎಲ್ಲರೂ ಒಟ್ಟಿಗಾಗಿ ಸಕ್ಸಸ್ ಸಿಕ್ಕರಾಗ್ಲಿ ಒಂದು ಬಾಂಧವ್ಯ ಬೆಳ್ಕೊಂಡು ಜೊತೆಯಲ್ಲಿ ಸಾಕಿದ್ರೆ ಹೆಚ್ಚು ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಪ್ರತಿ ಸಲ ಹೊಸ ಕೆಲಸ ಮಾಡೋದಕ್ಕಿಂತ ಅರ್ಥ ಮಾಡ್ಕೊಂಡು ಕೆಲಸ ಮಾಡುವಾಗ ನಾವಿನ್ನೂ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಆ ತರ ಒಂದು ಬೆಳವಣಿಗೆ ಸಿಗುತ್ತೆ ಅಂತ ಆ ದೃಷ್ಟಿಯಲ್ಲಿ ಇವರೆಲ್ಲರೂ ಒಟ್ಟಿಗೆ ಸಾಕ್ತಾ ಇದ್ದಾರೆ. ಮತ್ತೆ ಎರಡನೇ ಪಿಕ್ಚರ್ ಹೋಗ್ತಾ ಇದ್ದಾರೆ. ಜೊತೆಗೆ ಪ್ರಜ್ವಲ್ ಸೇರ್ಕೊಂಡಿದ್ದಾನೆ. ಇದೊಂದು ಒಳ್ಳೆ ಬೆಳವಣಿಗೆ ಆಗ್ಲಿ, ಒಳ್ಳೆ ನಿರ್ಮಾಣದ ಸಮಸ್ಯೆ ಆಗ್ಲಿ ಅಂತ ಆಶಿಸ್ತೇನೆ. ಆಲ್ ದಿ ಬೆಸ್ಟ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮೊದಲಾಗಿ ಎಲ್ರಿಗೂ ನಮಸ್ಕಾರ. ನನಗೆ ಒಂದು ಕಂಪ್ಲೇಂಟ್ ಇದೆ. ಹೀರೋ ಆದ್ರೂ ಮೈಕ್ ಕೊನೆಯಲ್ಲೇ ಕೊಡ್ತೀರಾ, ನಿರ್ಮಾಪಕ ಆದ್ರೂ ಮೈಕ್ ಕೊನೆಯಲ್ಲೇ ಕೊಡ್ತೀರಾ. ಎಲ್ಲರೂ ಮಾತಾಡಿರ್ತಾರೆ, ಏನು ವಿಷಯಗಳು ಇದಿರಲ್ಲ ಮಾತಾಡೋದಕ್ಕೆ. ನನಗೆ ಇವ್ರ ಜೊತೆ ಕೈ ಜೋಡಿಸ್ಬೇಕು ಅನ್ಸಿದ್ದು ಅವರಲ್ಲಿರುವಂತ ಪ್ಯಾಷನ್ ನೋಡಿ. ಕೆಲವು ನಿರ್ಮಾಣ ಸಂಸ್ಥೆಗಳು ನಮ್ಮಲ್ಲಿಗೆ ತುಂಬಾ ಹತ್ರ ಆಗ್ತವೆ, ಅಂದ್ರೆ ಅದರಿಂದ ಇರೋ ಜನ ತುಂಬಾ ಹತ್ರ ಆಗ್ತಾರೆ. ಅದೇ ರೀತಿ ಪುರಾತನ ಫಿಲ್ಮ್ಸ್ ಬರೀ ಸಿನಿಮಾ ಅಲ್ಲದೆ ಹತ್ರ ಆದ್ರು. ಆ ನಂಬಿಕೆ ಇನ್ನೊಂದ್ ಸ್ವಲ್ಪ ಹೆಚ್ಚಾಯ್ತು. ಅವ್ರ ಪ್ಯಾಷನ್ ನೋಡಿದೆ, ತಂಡ ಕೆಲಸ ಮಾಡ್ತಿದ್ದನ್ನ ನೋಡಿದೆ. ನಾನು ಶೂಟಿಂಗ್ ಲೊಕೇಶನ್ಗೆ ಹೋಗಿದ್ದೆ. ಸೊ ಸೇಫ್ ಅನ್ನಿಸ್ತು ಇವ್ರ ಜೊತೆ ಕೈ ಜೋಡ್ಸಕ್ಕೆ. ಕೈ ಜೋಡ್ಸಿದ್ಮೇಲೆ ಕೈ ಕೊಡಲ್ಲ ಅಂತ ಒಂದು ನಂಬಿಕೆ ಬಂತು. ಒಳ್ಳೆ ಸಿನಿಮಾ ಮಾಡ್ತಾರೆ ಜೊತೆ ಸೇರಿ ಅಂತ. ಸೊ ಆ ರೀತಿ ಇದಕ್ಕೆ ಸೇರ್ಕೊಂಡೆ. ಪ್ರಣಾಮ್ನ ಹೀಗ್ ನೋಡ್ಬೇಕು ಅಂತ ನನಗೆ ತುಂಬಾ ವರ್ಷಗಳ ಆಸೆ. ಯಾಕಂದ್ರೆ ನಾನು ಸ್ಕೂಲಲ್ಲಿ ಇದ್ದಾಗಿಂದ, ಕಾಲೇಜಲ್ಲಿ ಇದ್ದಾಗಿಂದ ಎಲ್ರು ನನ್ಕಿಂತ ತುಂಬಾ ಚೆನ್ನಾಗಿದ್ದಾನೆ ನೋಡಕ್ಕೆ ಅಂತ ಯಾವಾಗ್ಲೂ ಹೇಳೋರು. ಸೊ ಸ್ವಲ್ಪ ರಾ ತೋರ್ಸಕ್ಕಿನ್ನ ಸ್ವಲ್ಪ ಕಮ್ಮಿ ಮಾಡ್ಬೇಕು ಗ್ಲಾಮರ್ ಅಂತ ತುಂಬಾ ಆಸೆ ಇತ್ತು. ಅದಕ್ಕೆ
ಈ ಪಾತ್ರದಲ್ಲಿ ಹೀಗೆ ತೋರಿಸ್ತಾ ಇದೀವಿ. ಬಟ್ ಇಲ್ಲ, ಅವನ ಟ್ಯಾಲೆಂಟ್ ನನಗ್ ಗೊತ್ತು, ನನ್ನ ಟ್ಯಾಲೆಂಟ್ ಅವನಿಗೆ ಗೊತ್ತು. ಚಿಕ್ಕ ವಯಸ್ಸಿಂದ ಇಬ್ರು ಮೊಬೈಲ್ ಕ್ಯಾಮ್ರಾ ಇಟ್ಕೊಂಡು ಒಬ್ಬರ ಮುಂದೆ ಒಬ್ರು ನಟನೆ ಮಾಡ್ತಿದ್ವಿ, ಏನೋ ಬರೀತಿದ್ವಿ, ಸ್ಟಂಟ್ಸ್ ಮಾಡ್ತಿದ್ವಿ. ಸೊ ಈಗ ಅವನ ಸಿನಿಮಾಗೆ ನಾನು ನಿರ್ಮಾಪಕ ಆಗಿರೋದು. ಐ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಅಂಡ್ ಯಾವ ನಟನೂ ಟೈಪ್ ಕಾಸ್ಟ್ ಆಗ್ಬಾರ್ದು, ಯಾವ ನಟನಿಗೂ ಒಂದೇ ರೀತಿ ಪಾತ್ರಗಳು ಮಾಡೋ ಇಷ್ಟ ಇರಲ್ಲ. ಸೊ ಅದಾಗಬಾರ್ದು ಅಂತ ಈಗಲೇ ಈ ರೀತಿ ನಾನು ಸಿಕ್ಸರ್ ಮಾಡಿದಾಗ್ಲೇ ಎಲ್ರು ಚಾಕ್ಲೇಟ್ ಬಾಯ್ ಅಂದ್ರೆ ತಲೆ ಕೆಟ್ಬಿಟ್ಟು ಗೆಳೆಯ ಮಾಡ್ಬಿಟ್ಟು 18 ವರ್ಷಕ್ಕೆ ಆ ತರ ಒಂದು ಪಾತ್ರ ಮಾಡಿದೆ. ಅಂಡ್ ಅದು ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು ನನಗೆ. ಹರ್ಷ ಅದ್ಭುತವಾಗಿ ನಿರ್ದೇಶನ ಮಾಡಿ ನನ್ನ ಬೇರೆ ರೀತಿಯಲ್ಲಿ ತೋರಿಸ್ತಾ. ಸೊ ಅದೇ ರೀತಿ ಪ್ರಣಾಮ್ಗೂ ಹಾಗೆ ಆಗ್ಲಿ. ಪ್ರಣಾಮ್ ಟ್ಯಾಲೆಂಟ್ ಏನಿದೆ ಅವನ್ನ ಎರಡೂ ಮಾಡ್ಬೋದು ಅನ್ನೋದು ಎಲ್ರಿಗೂ ಗೊತ್ತಾಗ್ಲಿ ಅನ್ನೋ ಒಂದು ಆಸೆ ಇತ್ತು. ಸೊ ಜೊತೆ ಕೆಲಸ ಸ್ಟಾರ್ಟ್ ಮಾಡಿದೀವಿ. ಅದೊಂದೇ ಅಲ್ಲ, ಬರೀ ನಮ್ಮಗೋಸ್ಕರನೇ ಸಿನಿಮಾಗೆ ಮಾಡ್ತೀವಿ ಅಂತ ಅಲ್ಲ, ಇಬ್ರು ಸೇರಿ ಇನ್ನು ಹೊಸ ಪ್ರತಿಭೆಗಳಿಗೆ, ಬೇರೆ ನಟರಿಗೆ ಇನ್ನು ಹೆಚ್ಚು ಸಿನಿಮಾಗಳು ಮಾಡ್ಬೇಕನ್ನೋ ಒಂದು ಆಸೆ ಇದೆ. ನಾನು ಮೊದಲನೇ ಸಿನಿಮಾ ಅವಕಾಶ ಸಿಕ್ಕಿದಾಗ್ಲೇ ನಾನು ಏನೋ ಒಂದು ತೋರಿಸ್ಕೊಳ್ಳೋ ಒಂದು ಸಾಧ್ಯತೆ ಆಯ್ತು. ಅದೇ ರೀತಿ ಸಾಕಷ್ಟು ಜನಕ್ಕೆ ಅವಕಾಶ ಕೊಡ್ಬೇಕು ಅನ್ನೋ ಒಂದು ಆಸೆ ಇದೆ. ಖಂಡಿತವಾಗ್ಲೂ ಭಯಂಗಂತೂ ಸಿನಿಮಾಗಳು ಮಾಡಲ್ಲ. ನೀವು ಹೊಗಳಷ್ಟು ಚೆನ್ನಾಗಿರೋ ಸಿನಿಮಾಗಳನ್ನ ಖಂಡಿತವಾಗ್ಲೂ ಮಾಡ್ತೀವಿ. ನಿಮ್ ಬೆಂಬಲ ಯಾವಾಗ್ಲೂ ಇದ್ದೇ ಇದೆ, ಇನ್ ಮುಂದಕ್ಕೂ ಹೀಗೆ ಇರಲಿ. ನಟನಾಗಿ ರಂಜಿಸಿದ್ದೀನಿ, ಇವಾಗ ನಿರ್ಮಾಪಕ ಕೂಡ ರಂಜಿಸೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. NGR ನನಗೆ ಒಂದು ಹೊಸ ರೀತಿಯಲ್ಲಿ ತೋರಿಸುವಂತ ಒಂದು ಸಿನಿಮಾ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಈ ವರ್ಷ ನನಗೆ ಬರ್ಡೇಗೆ ಬರೀ ಒಂದಲ್ಲ, ಎರಡಲ್ಲ, ಮೂರಲ್ಲ ತುಂಬಾ ಗಿಫ್ಟ್ಗಳು. ಒಂದು ಪ್ರಜ್ವಲ್ ಪ್ರೊಡ್ಯೂಸರ್ ಆಗಿ ನಮ್ಮ ತಂಡಕ್ಕೆ ಸೇರೋಕೆ, ನನ್ ಸಿನಿಮಾಗೆ ನಮ್ಮ ಅಣ್ಣ ಪ್ರೊಡ್ಯೂಸರ್ ಆಗಿರೋದು ನನಗೆ ಐ ಥಿಂಕ್ ಇಟ್ಸ್ ಬಿಗ್ಗೆಸ್ಟ್ ಗಿಫ್ಟ್ ನನಗೆ. ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಆಸ್ ಅನ್ ಆಕ್ಟರ್ ನಮಗೊಂದು ರೀತಿಯಾದ ಒಂದು ಕ್ಯಾರೆಕ್ಟರ್ ನಾವು ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ. ಒಂದು ಮಾಸ್ ಸಿನಿಮಾ ಮಾಡಿದ್ರೆ ನಾನು ಈ ತರ ಮಾಡ್ತೀನಿ, ಇಲ್ಲ ಆ ತರ ಮಾಡ್ತೀನಿ ಅಂತ. ಬಟ್ ಒಬ್ಬ ಡೈರೆಕ್ಟರ್ಗೆ ಅದು ಕಂಪ್ಲೀಟ್ಲಿ ಚೇಂಜ್ ಆಗಿರ್ಬೋದು ಅದರಲ್ಲಿ. ಸೊ ಅವರು ಬೇರೆ ರೀತಿಯಲ್ಲೇ ನೋಡಿರ್ತಾರೆ. ಸೊ ನನಗೆ ತುಂಬಾ ಕುತೂಹಲ ಇತ್ತು. ಅಂಡ್ ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿ ತೋರಿಸಿದೀರಾ. ನನಗೇನ ಕಾನ್ಫಿಡೆನ್ಸ್ ಬರ್ತಾ ಇದೆ, ಇವಾಗ ಮಾಡ್ಬೋದು ನಾನು ಸಿನಿಮಾ ಅಂತ. ಸೊ ಥ್ಯಾಂಕ್ ಯು. ಅಂಡ್ ನಮ್ಮ ಇಡೀ ತಂಡ, ನಮ್ಮ ಸ್ಕೇಟಿಂಗ್ ಕೃಷ್ಣ, DOP ಅವರು, ಸಮಾಜ ಮುಖಂಡಲ್ಲಿ ಎಲ್ಲರೂ ನೋಡಿದೀರ, ಎಲ್ಲರೂ ತುಂಬಾ ಪ್ರೇಸ್ ಮಾಡಿದೀರ ಅವ್ರ ಕೆಲಸನ. ಈ ಸಿನಿಮಾ ಅಲ್ಲಿ ಮೋಸ್ಟ್ಲಿ ಅವ್ರ ಕೆಲಸ ಇನ್ನ ಡಬಲ್ ಕಷ್ಟ ಇರುತ್ತೆ. ಸೊ ಆಲ್ ದ ಬೆಸ್ಟ್ ಕೃಷ್ಣ. ಅಂಡ್ ನಮ್ಮ ಎಡಿಟರ್ ಶ್ರೀನಿವಾಸ್ ಸರ್, ಅವ್ರ ಸಿನಿಮಾಗಳು ನಾನೆಲ್ಲ ನೋಡಿದ್ದೀನಿ. ಸೊ ಅವ್ರ ಜೊತೆ ನಾನು ಕೆಲಸ ಮಾಡ್ತಿರೋದು ನನಗೆ ತುಂಬಾ ಖುಷಿ ಕೊಡ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ NGR ಅಗೇನ್ ನನಗೆ ಪ್ರಣಾಮ್ ದೇವರಾಜ್ ಹೊಸ ಅಧ್ಯಾಯ ಶುರುವಾಗ್ತದೆ ಅಂತ ನಾನು ಹೇಳಬಲ್ಲೆ. ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಬಲ್ಲೆ. ನಾನು ಇಷ್ಟು ವರ್ಷ ನನಗೆ ಸಿಕ್ಕಿರೋ ಪಾತ್ರಗಳು, ನಾನು ಮಾಡಿರೋ ಸಿನಿಮಾ, ಬರೀ ಕಥೆ ಕೇಳಿದಾಗ್ಲೂ ನನಗೆ ಬರೀ ಲವ್ ಸ್ಟೋರಿ ಬರ್ತಾ ಇತ್ತು, ಅಥವಾ ಮುದ್ದಾದ ಹುಡುಗನ್ ಪಾತ್ರ ಬರ್ತಾ ಇತ್ತು. ಆದ್ರೆ ಆಮೇಲೆ ನಾವು ಒಪ್ಕೊಂಡು ಸಿನಿಮಾನು ಹಂಗಿತ್ತು, ಸಣ್ಣ ಮುಖಂಡ ಆಗ್ಲಿ, ನನ್ನ ತಪ್ಪ ಸಿನಿಮಾ ಕುಮಾರ್ ಕಂಠೀರವ ಆಗ್ಲಿ. ಸೊ ಎಲ್ಲ ಅದೇ ರೀತಿಯಲ್ಲಿ ಬರ್ತಾ ಇತ್ತು. ನನಗೆ ನಾನು ಕುಮಾರ್ ಕಂಠೀರವ ಟೈಮಲ್ಲಿ ನನಗೆ ಈ ತರ ನಾನು ತುಂಬಾ ಚಿಕ್ಕವನಾಗಿದೆ, ಈ ತರ ಸಿನಿಮಾ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಅಟ್ಲೀಸ್ಟ್ ಏನಾದ್ರು ಅಣ್ಣ ಸಿಕ್ಸರ್ ಮಾಡಿದಾಗ ಹೆಂಗಿತ್ತು, ಸಿಕ್ಸರ್ ಅಲ್ಲಿ ಎಲ್ಲ ಇತ್ತು. ಸೊ ಆ ತರ ಒಂದು ಸಿನಿಮಾ ಮಾಡೋಣ ಅಂತ ನನಗೆ ತುಂಬಾ ಆಸೆ ಇತ್ತು. ಬಟ್ ಅದಾಗ್ಲಿಲ್ಲ. ಇದರಲ್ಲಿ ಈ ಕ್ಯಾರೆಕ್ಟರ್, ಈ ಲುಕ್ ಇವಾಗ ನಮಗೆ ಬರೀ ಮಾಸ್ ಕಾಣಿಸ್ತಾ ಇದೆ. ಬಟ್ ಈ ಸಿನಿಮಾಲಿ ಹೀರೋ ಮಜಾನು ಮಾಡ್ತಾನೆ, ಲವ್ ಮಾಡ್ತಾನೆ, ಜಗಳಾನು ಮಾಡ್ತಾನೆ, ಎಲ್ಲಾ ಮಾಡ್ತಾನೆ. ಆಮೇಲೆ ಅವನೇ ನಗಿಸ್ತಾನೆ ಆಡಿಯನ್ಸ್ ನ, ಅವನೇ ಅಳಿಸ್ತಾನೆ, ಅವನೇ ಕೋಪ ಬರೆಸ್ತಾನೆ. ಸೊ ಆತರ ಒಂದು ಕ್ಯಾರೆಕ್ಟರ್ ನಮ್ಮ ಡೈರೆಕ್ಟರ್ ಕೊಟ್ಟಿದ್ದಾರೆ ನನಗೆ. ಸೊ ನನಗೆ ನೀವು ರೆಸ್ಪಾನ್ಸಿಬಿಲಿಟಿ ಅಂತ ಕೇಳಿದ್ರಲ್ಲ, ಹೌದು, ಇಟ್ಸ್ ಡಬಲ್ ರೆಸ್ಪಾನ್ಸಿಬಿಲಿಟಿ ಈಗ ನನಗೆ. ಸೊ ತುಂಬಾ ಖುಷಿ ಇದೆ ನನಗೆ ಈ ತರ ಒಂದು ಸಬ್ಜೆಕ್ಟ್ ಸಿಕ್ಕಿರೋದು. ನನಗೆ ಈ ಸಬ್ಜೆಕ್ಟ್ ಸಿಗಿರೋದು ಈಸ್ ದ ಬೆಸ್ಟ್ ಬರ್ಡೇ ಗಿಫ್ಟ್ ಅಂತ ಹೇಳ್ಬೋದು ನನಗೆ. ಸೊ ಮತ್ತೊಮ್ಮೆ ಎಲ್ಲರೂ ಬಂದು ನಮ್ಮನ್ನ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಮತ್ತೆ ನಮ್ಮ ಇಡೀ ತಂಡದಕ್ಕೆ ಅನುಷ. ಸೊ ಪ್ರಿಪ್ರೇಷನ್ ತುಂಬಾ ಇದೆ ಸರ್. ನಮಗೆ ಇವಾಗ ಜಸ್ಟ್ ನೀವೇನ್ ಲುಕ್ ಮಾಡ್ತಾ ಇದ್ದೀರಾ ಅದು 1 ತಿಂಗಳಲ್ಲಿ ಶುರು ಮಾಡಿದ್ದು ಪ್ರಿಪರೇಷನ್ಸ್. ಸೊ ಮಾರ್ಚ್ ಇಲ್ಲ ಏಪ್ರಿಲ್ಗೆ ನೀವು ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ರಣಾಮ್ನ ನೋಡ್ತೀರಾ. ಫಿಸಿಕಲಿ, ಅಪಿಯರೆನ್ಸ್ ವೈಸ್ ಅಂಡ್ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಎಲ್ಲ ತುಂಬಾ ಬೇರೆ ರೀತಿಯಲ್ಲಿ ಇರುತ್ತೆ ಸಿನಿಮಾಲಿ. ಸೊ ಪ್ರಿಪರೇಷನ್ಸ್, ಹೋಮ್ ವರ್ಕ್ ತುಂಬಾ ಇದೆ ಸರ್ ಸಿನಿಮಾಗೆ.
ಸರ್ ತುಂಬಾ ಶೇಡ್ ಇದೆ ಸರ್. ನನ್ಗೆ ನಾನು ಹೇಳಿಲ್ವಾ ಹಂಗೆ. ಸೊ ಈ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂದ್ರೆ, ಅವನೇ ತಲಾಟೆ ಮಾಡ್ತಾ ಇರ್ತಾನೆ, ಅವನೇ ಕಾಮಿಡಿ ಮಾಡ್ತಾ ಇರ್ತಾನೆ, ಅವನೇ ಜನರನ್ನ ಅಳಿಸ್ತಾನೆ. ಸೊ ನೀವು ಎಲ್ಲಾ ರೀತಿ ಶೇಡ್ಸ್ ನೋಡ್ಬೋದು ಸರ್ ಈ ಕ್ಯಾರೆಕ್ಟರ್ ಅಲ್ಲಿ ನೀವು.